ನೋಡಲ್ಲ ಈಗ ಅರ್ಧ ಫೀಟ್ ಬತ್ತು ಮತ್ತೆ ಮ್ಯಾಲೆ ನೀರು ಬತ್ತು ನಿನ್ನೆ ಪೂರ್ತಿ ಕೆಳಗಿತ್ತು ಪೂರ್ವ ಇಳಿದಿತ್ತು ಸರ್. ಹೌದು ನೋಡ ನೀರು ಮ್ಯಾಲೆ ಐತೆ ನೋಡ್ರಿ ಬಿಟ್ಟು. ಹೌದು ಮ್ಯಾಲೆ ಐತೆ ಮತ್ತೆ ನೀರು ಜಾಸ್ತಿ ಬಿಡತ್ತಾರೆ ಮತ್ತು ಇವತ್ತು ಒಂದು ಅರ್ಧ ಫೀಟ್ ಹೋಗೋದಲ್ಲ ಮೇಲೆ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ನಮ್ಮ ತಾಲೂಕಿಗೆ ಭೇಟಿ ನೀಡಿದ್ದಾಗ ನೀರಿನ ಮಟ್ಟ 40,000 ಕ್ಯೂಸೆಕ್ಸ್ ಇತ್ತು ಲೋಳ್ಸೂರು ಬ್ರಿಡ್ಜಲ್ಲಿ. ಸೊ ನಿನ್ನೆ ಮತ್ತೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಘಟಪ್ರಭಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಸೊ ಘಟಪ್ರಭಾದಿಂದ ನಮಗೆ ನಿನ್ನೆಗಿಂತ ಒಂದು ಆಲ್ಮೋಸ್ಟ್ ಅಲ್ಲಿಲ್ಲ ಅಂದ್ರೂ 39,000 ಕ್ಯೂಸೆಕ್ಸ್ ಬರ್ತಾ ಇರೋದ್ರಿಂದ ಸೊ ಟೋಟಲಿ ನಮ್ಮ ಈ ಇದರಲ್ಲಿ ಲೋಳ್ಸೂರು ಬ್ರಿಡ್ಜಲ್ಲಿ 58,000 ಕ್ಯೂಸೆಕ್ಸು ಬೆಳಗ್ಗೆ 7 ಗಂಟೆಗಿದೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಈಗ ಮತ್ತೆ ಏನಾಗಿದೆ ಅಂದರೆ ಅರೌಂಡ್ 1 ಫೀಟ್ ನೀರು ಲೋಳ್ಸೂರು ಬ್ರಿಡ್ಜ್ ಮೇಲೆ ಬಂದಿರೋದ್ರಿಂದ ಮತ್ತು ನಾವು ನಿನ್ನೆ ಏನು ಯೋಚನೆ ಮಾಡಿದ್ದೀವಿ ಇವತ್ತು ನೋಡ್ಕೊಂಡು ಸಂಚಾರಕ್ಕೆ ನಾವು ಮುಕ್ತ ಮಾಡಬೇಕು ಅಂದ್ಕೊಂಡಿದ್ದೀವಿ, ಬಟ್ ಈಗ ಆಗಲಿಲ್ಲ. ಸೊ ಹಾಗಾಗಿ ಎಲ್ಲ ಏನಂದರೆ ನನ್ನೊಂದು ಮನವಿ ಎಲ್ಲ ಏನು ನಮ್ಮ ಅಡಿಬೆಟ್ಟಿ, ಚಿಗಡೋಳಿ, ಅಡಿಗನಾಳ ಮತ್ತು ಏನು ನಮ್ಮ ಮೆಳವಂಕಿ, ಉದಗಟ್ಟಿ, ತಳಕಟ್ನಾಳ, ಬಸಳಿಗುಂದಿ, ಬಳೋಬಾಳ, ನಲಾನಟ್ಟಿ ಇವರೆಲ್ಲರಿಗೂ ಮತ್ತು ಅದೇ ರೀತಿ ನಮ್ಮ ಗೋಕಾಕ್ ಸಿಟಿಯಲ್ಲಿರುವಂಥ ಎಲ್ಲ ಉಪ್ಪಾರವನಿ ಇರ್ಬೋದು ಅಥವಾ ಬನ್ಗಾರ್ಗಲ್ಲಿ ಇರ್ಬೋದು, ಬೇರೆ ಬೇರೆ ಏನು ನಮ್ಮ ಮಟನ್ ಮಾರ್ಕೆಟ್ ಇರ್ಬೋದು, ಎಲ್ಲರಿಗೊಂದು ವಿನಂತಿ ಏನಂತಂದರೆ ದಯವಿಟ್ಟು ನೀರಿನ ಮಟ್ಟ ನಾವು ಹೇಳೋವರೆಗೂ ಅದು ಕಡಿಮೆ ಆದರೂ ನಾವು ಹೇಳೋವರೆಗೂ ದಯವಿಟ್ಟು ಕಾಳಜಿ ಕೇಂದ್ರ ಬಿಟ್ಟು ಮನೆಗೆ ಹೋಗಬೇಡ್ರಿ. ಯಾಕಂದರೆ ಏನಾಗುತ್ತೆ ಅಂತಂದರೆ ಸಡನ್ನಾಗಿ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಈಗಾಗಲೇ ನೀರು ಆ ಪಾತ್ರನ ತೆಗೆದುಕೊಂಡಿದ್ರಿ, ಒಂದು 5,000 ಜಾಸ್ತಿ ಆದರೂ ಆ ಪಾತ್ರ ಮೀರಿ ಮತ್ತೆ ಬರುವಂಥ ಚಾನ್ಸಸ್ ಇರ್ತೈತೆ ರೀ ಪ್ರವಾಹದ ಭೀತಿ. ನಿನ್ನೆ ನಿಮ್ಗೆ ಗೊತ್ತಿರ್ಬೋದು, ಯಾರೋ ಒಬ್ಬರು ಸುದ್ದಿನೂ ಮಾಡಿದರು ಏನಂತಂದರೆ ತಹಸೀಲ್ದಾರ್ ಕಚೇರಿಯಿಂದ ಯಾವುದೇ ರೀತಿ ಮಾಹಿತಿ ಇಲ್ಲ, ಸೊ ನೀರು ಜಾಸ್ತಿ ಆಗಿಬಿಟ್ಟಿದೆ ಅಂತೇಳಿ. ನಾನು ಅದಕ್ಕೆ ಹೇಳಿದ್ದು ಯಾವುದೇ ರೀತಿ ಹೋಗಬೇಡ ಅಂತ ಹೇಳಿದ್ರು ತಾವು ಹೋಗಿದ್ರಿ, ದಯವಿಟ್ಟು ಆ ರೀತಿ ಮಾಡಬೇಡ್ರಿ. ಯಾಕಂದರೆ ನಿಮಗೆ ಕಾಳಜಿ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥೆ ನಾವು ಮಾಡ್ತಾಯಿದ್ವಿ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ, ಇವನ್ ನಮ್ಮ ಶಾಸಕರ ಇಬ್ಬರು ಶಾಸಕರ ನಿರ್ದೇಶನದ ಮೇರೆಗೆ ನಾವು ಮಾಡ್ತಾಯಿದ್ದೀವಿ. ದಯವಿಟ್ಟು ಯಾವುದೇ ರೀತಿಯಿಂದ ಗೊಂದಲ ಮಾಡ್ಕೊಂಡು ಮನೆಗೆ ಹೋಗೋದು ಬೇಗ ಮಾಡೋಕ್ಕೆ ಹೋಗ್ಬೇಡ್ರಿ. ನನ್ನೊಂದು ವಿನಂತಿ, ನೀರು ಕಡಿಮೆ ಆದ್ರೂ ನಾವು ಹೇಳೋವರೆಗೆ ಹೋಗಬೇಡಿ. ಯಾಕಂದ್ರೆ ನೀರು ಕಡಿಮೆ ಆದರೆ ಯಾವಾಗ ಜಾಸ್ತಿ ಮಳೆ ಆಗುತ್ತೆ ಅಂತ ಗೊತ್ತಾಗಲ್ಲ. ಸರಿ, ಆ್ಯಕ್ಚುಲಿ ಏನಂತಂದರೆ ನಿನ್ನೆ ರಾತ್ರಿಯಿಂದ ಮಳೆ ಕ್ಯಾಚ್ಮೆಂಟ್ ಏರಿಯಲ್ಲಿ ಜಾಸ್ತಿ ಇರೋದ್ರಿಂದ ಘಟಪ್ರಭಾದಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ 80% ಅವರು ನಮ್ಮ ಇಡ್ಕಲ್ ಡ್ಯಾಮ್ ಫುಲ್ ಇದ್ದಾರೆ. ಏನು ಜಾಸ್ತಿ ಬರುತ್ತೆ ನೀರು ಅಷ್ಟು ನೀರು ಬರ್ತಾ ಇದ್ದಾರೆ, ಎಷ್ಟು ಇನ್ಫ್ಲೋ ಇದೆ ಅಷ್ಟು ಔಟ್ಫ್ಲೋ ಇದೆ. ಸೊ ಹಾಗಾಗಿ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳೋಕ್ಕಲ್ಲ, ಇದು ಎಲ್ಲ ಮಳೆ ಆಧಾರದ ಮೇಲೆ ಇದೆ. ಯಾಕಂದರೆ ಅವರು ನಮಗೆ ಮಾಹಿತಿ ಕೊಟ್ಟಿದ್ದ ಪ್ರಕಾರ ನಮಗೆ ಏನು ಇನ್ಫ್ಲೋ ಇದೆ ಅಷ್ಟೇ ಔಟ್ಫ್ಲೋ ಮಾಡ್ತಾ ಇದ್ದೇವೆ ಅಂತ. ಬಟ್ ಒಂದು ಸಂತೋಷ ಸಂಗತಿ ಅಂದರೆ ಬಳ್ಳಾರಿ ನಾಲಾದಲ್ಲಿ ಸ್ವಲ್ಪ ನೀರು ಕಡಿಮೆ ಆಗಿರೋದ್ರೆ 2,500 ಕ್ಯೂಸೆಕ್ಸ್ ಮಾತ್ರ ಇರೋದು. ಇನ್ನೊಂದು ಏನಾಗಿದೆ ಅಂತಂದರೆ ಮಾರ್ಕಂಡೇಜಿಂದನೂ 6,000 ಕ್ಯೂಸೆಕ್ಸ್ ಅಷ್ಟೇ ಇರೋದ್ರಿಂದ ಸ್ವಲ್ಪ ನಾವು ಒಂದು ನಿರ್ವಹಣೆ ಕಂಟ್ರೋಲ್ನ ಸ್ಥಿತಿಯಲ್ಲಿದ್ದೀವಿ. ಸೊ ಏನಾದರೂ ಜಾಸ್ತಿ ಆದರೆ ಆ್ಯಕ್ಚುಲಿ ಮೊನ್ನೆ ಆ ಥರ ಆಗಿತ್ತು, 80,000 ಕ್ಯೂಸೆಕ್ಸ್ವರೆಗೆ ಹೋದರೆ ಭಾಳಷ್ಟು ಹಾನಿಯಾಗುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಎಲ್ಲರೂ ಕಾಳಜಿ ಕೇಂದ್ರದಲ್ಲಿ ಇದ್ಕೊಂಡು ಹೊರಗಡೆ ಬರಬೇಡ್ರಿ. ಆಮೇಲೆ ಆರೋಗ್ಯ ದೃಷ್ಟಿಯಿಂದ ಸರಿಯಾಗಿ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ಬೋದು.